ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ವೈರಲ್ ಜಾನ್ಸಿನಾ ಫ್ಯಾನ್ ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿರಬಹುದು. ಮಂಡೇ ನೈಟ್ ರೋಲಿ ನಮ್ಮ ಜಾನ್ಸಿನಾ ಅವರು ಪಾಪ ಒಬ್ಬ ಪುಟ್ಟ ಹುಡುಗನ್ನ ತೋರಿಸಿ ಅವನ ಬಗ್ಗೆ ಮಾತಾಡ್ಬಿಡ್ತಾರೆ. ನೀನು ಕೂಡ ಸರಿ ಇಲ್ಲ, ನೀನು ಕೂಡ ನನ್ನ ಫ್ಯಾನ್ ಆಗೋದಕ್ಕೆ ಲಾಯಕ್ಕಿಲ್ಲ, ಹಾಗೆ ಹೀಗೆ ಅಂತ. ನೀನು ಕೂಡ ನಿನ್ನ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನನ್ನ ರೀತಿ ಕ್ಯಾರೆಕ್ಟರ್ನ ಹಾಕೊಂಡು ಹೊಡ್ಡಾಡ್ತಿದ್ಯಾ ಅಂತ ನಮ್ಮ ಜಾನ್ಸಿನಾ ಅವರು ಹೇಳ್ತಾರೆ. ಅಂಡ್ ಈಗ ಆ ಹುಡುಗನ ರೆಸ್ಪಾನ್ಸ್ ಕೂಡ ಹೊರಗಡೆ ಬಂದಿದೆ. ಆ ಹುಡುಗ ಹೇಳ್ತಾನೆ, ಜಾನ್ಸಿನಾ ಅವರು ನನಗೆ ಬೆರಳನ್ನ ತೋರಿಸಿ ನನ್ನ ಬಗ್ಗೆ ಏನಾದ್ರೂ ಮಾತಾಡಿರ್ಬಹುದು, ಬಟ್ ಜಾನ್ಸಿನಾ ಅವರು ನನ್ನನ್ನ ತೋರಿಸಿದ್ರಲ್ಲ, ಆ ಒಂದು ವಿಚಾರ ನನಗೆ ತುಂಬಾನೇ ಇಷ್ಟ ಆಯಿತು. ಅಂಡ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಮಾಡ್ತೀನಿ. ನನಗೆ ಗೊತ್ತು ಜಾನ್ಸಿನಾ ಅವರು ನನ್ನನ್ನ ನಿಜವಾಗ್ಲೂ ಕೂಡ ಹೇಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಅವರ ಕ್ಯಾರೆಕ್ಟರ್ ಅಲ್ಲಿ ನನ್ನನ್ನ ಅವರು ಆ ರೀತಿ ತೋರಿಸಿದ್ದು ಅಷ್ಟೇ. ಸೊ ಏನೇ ಆಗ್ಲಿ, ಜಾನ್ಸಿನಾ ಅವರು ನನ್ನ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಜಾನ್ಸಿನಾ ನನ್ನ ಹೀರೋನೇ ಅಂತ ಆ ಒಬ್ಬ ಪುಟ್ಟ ಹುಡುಗ ರೆಸ್ಪಾನ್ಸ್ ನ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕ್ ಫ್ಲೇಯರ್ ಅವರ ಬಗ್ಗೆ. ಐ ಥಿಂಕ್ ನಮ್ಮ ರಿಕ್ ಫ್ಲೇಯರ್ ಅವರು ಪಣ ತೊಟ್ಟಿದ್ದಾರೆ ಅನ್ಕೋತೀನಿ. ಜಾನ್ಸಿನಾ ಅವರು 17 ಟೈಮ್ ಚಾಂಪಿಯನ್ ಆಗಬಾರ್ದು, ನನ್ನ ರೆಕಾರ್ಡ್ ನ ಮುರಿಬಾರ್ದು ಅಂತ. ಯಾಕಂದ್ರೆ ಅಫಿಷಿಯಲ್ ಆಗಿ ನಮ್ಮ ರಿಕ್ ಫ್ಲೇಯರ್ ಅವರು ನಾನು ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ತೀನಿ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ನಮ್ಮ ಜಾನ್ಸಿನಾ ಅವರು ಹೀಲ್ ಟರ್ನ್ ಆಗೋದಕ್ಕಿಂತ ಮುಂಚೆ ನಮ್ಮ ರಿಕ್ ಫ್ಲೇಯರ್ ಅವರು ಹೇಳ್ತಾ ಇದ್ರು, ನನಗೆ ನನ್ನ ಮಗಳು ನನ್ನ ರೆಕಾರ್ಡ್ ನ ಮುರಿಬೇಕು ಅಂತ ಆಸೆ ಇದೆ, ಬಟ್ ಪರವಾಗಿಲ್ಲ, ಜಾನ್ಸಿನಾ ಅವರು ಕೂಡ ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಂಡ್ ಜಾನ್ಸಿನಾ ಅವರು ಹೀಲ್ ಟರ್ನ್ ಆದ ಕೂಡಲೇ ಯಾರು ಬೇಕಾದ್ರೂ ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡ್ಲಿ, ಬಟ್ ಜಾನ್ಸಿನಾ ಮಾತ್ರ ನನ್ನ ರೆಕಾರ್ಡ್ ನ ಬ್ರೇಕ್ ಮಾಡಬಾರ್ದು. ಕೋಡಿ ರೋಡ್ಸ್ ನೀನು 100% ಗೆದ್ದೆ ಗೆಲ್ತೀಯಾ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ರಿಯಾಕ್ಷನ್ ಕೊಟ್ಟಿದ್ರು. ಅಂಡ್ ರೀಸೆಂಟ್ ಮಂಡೇ ನೈಟ್ ರಲ್ಲಿ ನಮ್ಮ ಜಾನ್ಸಿನಾ ಅವರು ರಿಕ್ ಫ್ಲೇಯರ್ ಅವ್ರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ರಸಲ್ ಮೇನಿಯಾದಲ್ಲಿ ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ 17 ಟೈಮ್ ಚಾಂಪಿಯನ್ ಆಗ್ತೀನಿ. ಅಂಡ್ ಕಡೆದಾಗಿ ರಿಕ್ ಫ್ಲೇಯರ್ ಅವ್ರನ್ನು ಕೂಡ ನೀವೆಲ್ಲರೂ ಕೂಡ ಮರಿಬೇಕು, ಆ ರೀತಿ ಮಾಡ್ತೀನಿ ಅಂತ ಜಾನ್ಸಿನಾ ಅವರು ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ರಿಕ್ ಫ್ಲೇಯರ್ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. ಡಬ್ಲ್ಯೂ ಅವರು ಇಷ್ಟು ವರ್ಷ ನನ್ನನ್ನ ಮರೆಸಬೇಕು ಅಂತ ಟ್ರೈ ಮಾಡಿದ್ರು, ಬಟ್ ಫ್ಯಾನ್ಸ್ಗಳು ನನ್ನನ್ನ ಮರ್ತಿಲ್ಲ ಅಂಡ್ ಮುಂದೆನೂ ಕೂಡ ಮರೆಯೋದಿಲ್ಲ. ಸೊ ನಿನ್ನನ್ನ ರಸಲ್ ಮೇನಿಯಾದಲ್ಲಿ ಸೋಲ್ಸೋದಕ್ಕೆ ನನ್ನ ಕೈಯಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲದನ್ನು ಕೂಡ ನಾನು ಮಾಡ್ತೀನಿ, ಯಾಕಂದ್ರೆ ನಾನು ಕೂಡ ರಸಲ್ ಮೇನಿಯಾ 41 ನಲ್ಲಿ ಇರ್ತೀನಿ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ತಿಳಿಸ್ತಾ ಇದ್ದಾರೆ. ಸೊ ಫ್ಯಾನ್ಸ್ ಗಳ ಮಧ್ಯದಲ್ಲಿ ಡಬ್ಲ್ಯೂ ಅವರು ನಮ್ಮ ರಿಕ್ ಫ್ಲೇಯರ್ ಅವ್ರನ್ನು ಕೂಡ ಕರೆಸಬಹುದು. ಯಾರಿಗ್ ಗೊತ್ತು, ನಮ್ಮ ರಿಕ್ ಫ್ಲೇಯರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಕೂಡ ಮಾಡಬಹುದು, ಅವರು ಈ ಒಂದು ಮ್ಯಾಚ್ ಅಲ್ಲಿ ಜಾನ್ಸಿನಾ ಅವ್ರನ್ನ ಸೋಲ್ಸೋದಕ್ಕೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಸೊ ಫೈನಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ನ ಬಿಟ್ಟು ಹೋಗಿ ವರ್ಷಗಳು ಕಳೀತಾ ಹೋಗ್ತಾ ಇದೆ, ಇನ್ನು ಕೂಡ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಆಗಾಗ ಕೆಲವೊಂದಷ್ಟು ಫೋಟೋಸ್ಗಳು ಮಾತ್ರ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು, ಅದನ್ನೇ ನೋಡಿ ನಾವೆಲ್ಲರೂ ಕೂಡ ತೃಪ್ತಿ ಪಡ್ಕೋತಾ ಇದ್ವಿ. ಬಟ್ ಈಗ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ವಿಡಿಯೋದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಮಗಳ ಜೊತೆ ಯಾವುದೋ ಒಂದು ಶಾಪ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಅವರ ಮಗಳು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅನ್ನೋ ಒಂದು ಬಲೂನ್ ನ ಇಟ್ಕೊಂಡು ತಿರುಗ್ತಿರೋದನ್ನ ನೋಡಿದ್ರೆ ಫೆಬ್ರವರಿ ತಿಂಗಳಿನ ವಿಡಿಯೋ ಅಂತ ಅನ್ಕೋತೀನಿ ಇದು. ಅಂಡ್ ಈ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗೊತ್ತಿಲ್ಲ ಎಷ್ಟು ದಿನ ಈ ಒಂದು ವಿಡಿಯೋ ಎಲ್ಲಿತ್ತು ಅಂತ. ಅಂಡ್ ನೀವು ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡ್ತಾ ಇರಬಹುದು. ಬ್ರಾಕ್ ಲೆಸ್ನರ್ ಅವರು ಆರಾಮಾಗಿ ಏನು ಕೂಡ ಟೆನ್ಷನ್ ಇಲ್ದಲೆ ಚಿಲ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಸಿಕ್ಕಾಪಟ್ಟೆ ಪ್ರೈವೇಟ್ ವ್ಯಕ್ತಿ, ಅವರಾಯ್ತು ತನ್ನ ಫ್ಯಾಮಿಲಿ ಆಯ್ತು ಅಂತಹ ಇದ್ದಂತಹ ಮನುಷ್ಯ ಅವರು. ಅದಕ್ಕೋಸ್ಕರ ಅವರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಕೇಸು, ಕೋರ್ಟು, ಕಚೇರಿ, ಅಲಿಗೇಷನ್ಸ್ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಬಟ್ ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ, ಹಾಗೆ TKOಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ದಲೆ ಅಪಿರಿಯನ್ಸ್ ಗಳನ್ನ ಕೊಡ್ತಾ ಇದ್ದಾರೆ, ಶಾಪ್ ಗಳಲ್ಲಿ ಸುತ್ತಾಡಿ ತನ್ನ ಮಗಳ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಾನು ಯಾವ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ರೋಮನ್ ರೈನ್ಸ್, ಸೆತ್ ರೋಲಿನ್ಸ್ ಹಾಗೆ CM ಪಂಕ್ ಅವರ ಮ್ಯಾಸಿವ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚ್ ಬಗ್ಗೆ 2 ಅಪ್ಡೇಟ್ ಇದೆ. ಮೊದಲನೇದಾಗಿ ಈ ಒಂದು ಮ್ಯಾಚ್ ನ ವಿನ್ನರ್ ನ ಡಬ್ಲ್ಯೂ ಅವರು ಈಗಾಗಲೇ ಸ್ಪಾಯಿಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್ ಗಾಯ್ಸ್, ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರೇ ವಿನ್ ಆಗಬಹುದು. ಅದಕ್ಕೆ ಮೇನ್ ರೀಸನ್ ಈ ಬಾರಿಯ 2K25 ನ ಕವರ್ ಪೇಜ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಡಬ್ಲ್ಯೂ ಅವರು 2K25 ನ ರೋಮನ್ ರೈನ್ಸ್ ಅವರ ನೇಮ್ ನಲ್ಲಿ ಮಾರಾಟ ಮಾಡ್ತಾ ಇದೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ರಸಲ್ ಮೇನಿಯಾ ಮ್ಯಾಚ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಗೆಲ್ಲಿಸಬಹುದು. ಕಳೆದ ವರ್ಷ ಕೋಡಿ ರೋಡ್ಸ್ ಅವರ ನೇಮ್ ಅಲ್ಲಿ ಡಬ್ಲ್ಯೂ ಅವರು 2K24 ನ ಮಾರಾಟ ಮಾಡಿದ್ರು. ಕೋಡಿ ಫಿನಿಶ್ ಯುವರ್ ಸ್ಟೋರಿ ಅಂತ ಡಬ್ಲ್ಯೂ ಅವರು ಆ ಒಂದು ಗೇಮ್ ನ ಲಾಂಚ್ ಮಾಡಿದ್ರು. ಅಂಡ್ ಅದೇ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಸ್ಟೋರಿನ ಫಿನಿಶ್ ಕೂಡ ಮಾಡಿದ್ರು. ಅಂಡ್ ಈ ಬಾರಿ 2K25 ಅಲ್ಲಿ ರೋಮನ್ ರೈನ್ಸ್ ಅವರು ಕವರ್ ಸ್ಟಾರ್ ಆಗಿರೋದ್ರಿಂದ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ಲೋ ಚಾನ್ಸಸ್ CM ಪಂಕ್
ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರಿಗಿಂತ ಜಾಸ್ತಿ ಇದೆ ರಸಲ್ ಮೇನಿಯಾದ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ. ಅಂಡ್ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮಗೆ ಒಂದು ಸ್ಟಿಪ್ಯುಲೇಷನ್ ನೋಡೋದಕ್ಕೆ ಸಿಗಬಹುದು. ಎಸ್, ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಂದ್ರೇನೆ ಸ್ಟಿಪ್ಯುಲೇಷನ್, ಅಲ್ಲೂ ಯಾವುದೇ ರೀತಿಯ ರೂಲ್ಸ್ ಗಳಿಲ್ಲ, ಇವರು ಏನ್ ಬೇಕಾದ್ರೂ ಮಾಡಬಹುದು. ಇನ್ಯಾವ ರೀತಿ ಸ್ಟಿಪ್ಯುಲೇಷನ್ ಗುರು ಅಂತ ನೀವು ಕೇಳಬಹುದು. ನಾನಿಲ್ಲಿ ನೋ ಡಿಸ್ಕ್ವಾಲಿಫಿಕೇಶನ್ ಸ್ಟಿಪ್ಯುಲೇಷನ್ ಆಗಿರಬಹುದು, ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಸ್ಟಿಪ್ಯುಲೇಷನ್ ಆಗಿರಬಹುದು, ಈ ಸ್ಟಿಪ್ಯುಲೇಷನ್ಸ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಿಗೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬ್ಲ್ಯೂ ಅವರು ಫ್ಯೂಚರ್ ಅಲ್ಲಿ ಒಂದು ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಕೊಡಬಹುದು. ಆ ರೀತಿ ಒಂದು ಸ್ಟಿಪ್ಯುಲೇಷನ್ ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇಡಬಹುದು. ಯಾರಿಗ ಗೊತ್ತು, ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನಂಬರ್ 1 ಕಂಟೆಂಡರ್ಶಿಪ್ ಗೆ ನೋಡೋದಕ್ಕೆ ಸಿಗಬಹುದು, ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಯಾಕಂದ್ರೆ ನಮ್ಮ ಸಿಎಂ ಪಂಕ್ ಅವರ ಮೊದಲ ಗುರಿನೂ ಕೂಡ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದು. ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಈಗ ಅದೇ ಗುರಿಯಲ್ಲಿ ಇದ್ದಾರೆ. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ತುಂಬಾ ಬಾರಿ ಹೇಳಿದ್ದಾರೆ, ನಾನು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು ಆ ಒಂದು ಚಾಂಪಿಯನ್ಶಿಪ್ ನ ವಾಪಸ್ಸು ನನ್ನ ಫ್ಯಾಮಿಲಿಗೆ ತಗೊಂಡು ಹೋಗ್ಬೇಕು ಅಂತ. ಸದ್ಯಕ್ಕೆ ಇವ್ರು 3 ಜನ ತನ್ನ ಸುತ್ತನೇ ಹೇಟ್ ನ ಹಾಕೊಂಡು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ಇವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮಂಡೇ ನೈಟ್ ರಾಲಿ ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು, ನಾನು ಆ ಒಂದು ಕಾಂಟ್ರಾಕ್ಟ್ ನ ಚೆನ್ನಾಗಿ ನೋಡ್ಬೇಕು, ಅದನ್ನ ಚೆನ್ನಾಗಿ ಓದ್ಬೇಕು ಅಂತ. ಸೊ ಪ್ರಾಬಬ್ಲಿ ಅಲ್ಲೇನೆ ಇವರು 3 ಜನನು ಕೂಡ ಒಂದು ಸ್ಟಿಪ್ಯುಲೇಷನ್ ಗೆ ಡಿಮ್ಯಾಂಡ್ ಕೂಡ ಮಾಡಬಹುದು. ಯಾರಿಗ ಗೊತ್ತು, ಪಾಲಿಮಿನ್ ಅವರ ಬಗ್ಗೆನೇ ಒಂದು ಸ್ಟಿಪ್ಯುಲೇಷನ್ ಆಗಿರಬಹುದು, ಅಥವಾ ಪಾಲಿಮಿನ್ ಅವರ ಫೇವರ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿರಬಹುದು. ಏನೇ ಆಗ್ಲಿ ಗೈಸ್, ಫ್ಯಾನ್ಸ್ ಗಳು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಇವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಮಾಡಿಸೋದಕ್ಕಿಂತ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಗೆದ್ದವರು ನೆಕ್ಸ್ಟ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಆಗ್ತಾರೆ ಅಂತ ಯಾಕೆ ನೀವು ಸ್ಟಿಪ್ಯುಲೇಷನ್ ನ ಇಡಬಾರ್ದು ಅಂತ ಡಿಮ್ಯಾಂಡ್ ನಿಂತು ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಆ ರೀತಿ ಸ್ಟಿಪ್ಯುಲೇಷನ್ ನೋಡೋದಕ್ಕೆ ಸಿಕ್ಕರೆ ಈ ಒಂದು ಮ್ಯಾಚ್ ನ ಹೈಪ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.